ಹಾಯ್ ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮ? ಹಾಗಾದರೆ ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಾದರೆ ಇವತ್ತು ಟಾಪಿಕ್ ಬಂದು ಟೊಮೆಟೊ ಸಾಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದಲ್ವ? ಆ ಥರ ಟೊಮೆಟೊ ಸಾಸ್ ಯಾವ ಥರ ಮಾಡೋದು, ಈ ಥರ ಸೇಮ್ ಹೋಟೆಲಲ್ಲಿ ಆಗಲಿ ಮಾಮೂಲಿ ರೆಸ್ಟೋರೆಂಟ್ಸಲ್ಲಿ ಎಲ್ಲ ಸಿಗುತ್ತಲ್ಲ, ಸ್ವಲ್ಪ ಥಿಕ್ನೆಸ್ ಆಗಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಅರ್ಧ kg ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, 2 ಚಕ್ಕೆ, ಒಂದು 4 ಲವಂಗ, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಕಲ್ಲರ್ಗೋಸ್ಕರ, ಕಲ್ಲರು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು 4 ಒಣಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಕ್ಯಾರೆಟ್ ಬದಲು ನಮ್ಗೆ ಬೀಟ್ರೋಟ್ ಇದೆ ಅಂದರೆ ಬೀಟ್ರೋಟು ತೊಗೊಳ್ರಿ. ಕೊನೆಯಲ್ಲಿ ನೋಡಿ, ಕೊನೆಯಲ್ಲಿ ಸೇಮ್ ಟೇಸ್ಟ್ ಬಂತು ಅಂದರೆ ಕ್ಯಾರೆಟ್ ಹಾಕ್ಕೊಳ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಕಲ್ಲರ್ಗೋಸ್ಕರ ಅಂದರೂ ಇದು ಬೀಟ್ರೋಟ್ ಆದರೂ ಯೂಸ್ ಮಾಡ್ಬೋದು, ಅದು ನಿಮ್ಮ ಚಾಯ್ಸು. ಬಟ್ ನಂಗೆ ಕ್ಯಾರೆಟ್ ತುಂಬ ಇಷ್ಟ, ಹಾಗಾಗಿ ಕಲರ್ ಸೇಮು ಮಾಮೂಲಿ ಸ್ಟ್ರೀಟ್ ಫುಡಲ್ಲೆಲ್ಲ ಸಿಗುತ್ತಲ್ಲ, ಸೇಮ್ ಅದೇ ಕಲರ್ ಸಿಗುತ್ತೆ. ಹಾಗಾಗಿ ನಾನು ಕ್ಯಾರೆಟ್ ಹಾಕ್ಕೊಳ್ತೀನಿ. ಈ ಟೊಮೆಟೊನೂ ಅಷ್ಟೇ, ಹುಳಿ ಟೊಮೊಟೊ ಅಲ್ಲ, ಇದು ಫಾರಮ್ ಅಂತಾರಲ್ವ, ಅದೇನಂತಾರ ಗೊತ್ತಿಲ್ಲ, ಬಟ್ ಕಮೆಂಟ್ ಹಾಕಿ ಅದೇನಂತಾರೆ ಅಂತ ನಂಗೆ ಗೊತ್ತಿಲ್ಲ ಅಷ್ಟಾಗಿ. ಓಕೆನಾ? ಈ ಥರ ಟೊಮೆಟೊ ಒಂದು ಅರ್ಧ kg ತೊಗೊಂಡಿದ್ದೀನಿ. ಇನ್ನೂ ಹಣ್ಣಾಗಿರೋದಿದ್ದರೆ ಇನ್ನೂ ಒಳ್ಳೆಯದು, ಚೆನ್ನಾಗಿರುತ್ತೆ ಟೇಸ್ಟು, ಹುಳಿ ಚೆನ್ನಾಗಿ ಬರುತ್ತೆ. ಇದು ಮಾಮೂಲಿ ಒಂದು ಮ್ಯಾಕ್ಸ್ 90% ಹಣ್ಣಾಗಿದೆ ಅಷ್ಟೇ. ಹಾಗಾಗಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ, ಒಂದು 5ರಿಂದ 8 ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸಾಕು. ಇದು ವಾಟರ್ ಮಾತ್ರ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಫಸ್ಟೇ. ಇದನ್ನು ಹಾಕ್ಬಿಟ್ಟು ಒಂದು 4ರಿಂದ 5 ವಿಸಿಲ್ ಮಾಡಿಕೊಟ್ರೆ, ಅಂದರೆ ಫುಲ್ ಚೆನ್ನಾಗಿ ಮೆತ್ತಗಾಗಬೇಕಲ್ಲ, ಹಾಗಾಗಿ ಒಂದು 5 ವಿಸಿಲ್ ಮಾಡ್ಕೊಳ್ಳಿ ಸಾಕು. ಗ್ಯಾಸ್ ಹಚ್ಕೊಂಡು 5 ವಿಸಿಲ್ ಬರಲಿ. ಈಗ ನೋಡಿ, ಈಗ ಆರಿದೆ. ಈಗ ಓಪನ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೆತ್ತಗಾಗಿರಬೇಕು, ಸ್ವಲ್ಪ ನೀರು ಇದರಲ್ಲೂ ಟೊಮೆಟೊದ್ರಲ್ಲೂ ಆಲ್ಮೋಸ್ಟ್ ನೀರು ಇರುತ್ತಲ್ವ, ನೋಡಿ ಇನ್ನೂ ಅಷ್ಟು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದು ವಾಟರು. ಇವಾಗ ಇದನ್ನು ಆರಿಸೋಣ. ಈ ಥರ ಜಾಲರಿಯಲ್ಲಿ ತೊಗೊಂಡು ಮೇಲೇ ತೊಗೊಂಡು ಆರಿಸ್ಕೊಳ್ಳೋಣ. ಫುಲ್ಲು ತಣ್ಣಗಾಗಬೇಕು. ಆ ನೀರು ಇದೆಯಲ್ಲ ಅದನ್ನು ಅಷ್ಟೇ ಬಗ್ಗಿಸ್ಕೋಬೇಕು. ನಾವು ಈ ನೀರೇ ಬೇಕಾದರೆ ರುಬ್ಬಕ್ಕೂ ಯೂಸ್ ಮಾಡ್ಬೋದು. ನಾನು ಫಸ್ಟ್ ಒಂದು ಸಲ ಚೆನ್ನಾಗಿ ಇವೆಲ್ಲ ಇದು ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ಲ, ಚಕ್ಕೆ ಲವಂಗ ಎಲ್ಲ ನೀರು ಹಾಕಿದ ತಕ್ಷಣ ಅದು ಅಷ್ಟು ಬೇಗ ನುಣ್ಣಗಾಗಲ್ಲ, ಹಾಗಾಗಿ ನೀರೆಲ್ಲ ತೊಗೊಂಬಿಡ್ತೀನಿ. ಆಮೇಲೆ ಲಾಸ್ಟಲ್ಲಿ ಹಾಕ್ಕೊತೀನಿ ನಾನು. ನೋಡಿ, ಇದು ಆರಕ್ಕೆ ಬಿಡೋಣ. ಈಗ ಇದರಲ್ಲೂ ನೀರಿದ್ರೂ ತೆಗೆದುಬಿಡಿ. ಫಸ್ಟು ಗಟ್ಟಿಯಾಗಿದ್ದಂಗೆ ರುಬ್ಕೋಬೇಕು, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಈಗ ಇಲ್ಲಿ ತಣ್ಣಗಾಗಿದೆ ನೋಡಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಆರಾಮಾಗಿ ಹೆಲ್ದಿ ವೇ ಅಲ್ವಾ, ಮನೇಲಿ ಆರಾಮಾಗಿ ಮಾಡ್ಕೊಳ್ಬೋದು. ಆಚೆ ಯಾವುದೇ ಆಗಲಿ ಆಚೆ ಅಷ್ಟೊಂದು ನೀಟಾಗಿ ಮಾಡ್ತಾರೆ ಅನ್ನೋದಿಲ್ಲ. ಇನ್ನೇನಿದ್ರು ಸಮ್ಮರ್ ಬಂತಲ್ವ, ಮಕ್ಕಳಿನ್ನ ನಂಗೆ ಅದು ಇದು ಬೇಕು ಅಂತಿರ್ತಾರೆ. ಮನೇಲಿ ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ನಾನು ಇದನ್ನು ಮಾಡಿಟ್ಕೊತಿದ್ದೀನಿ. ನೋಡಿ, ಈ ಥರ ಫಸ್ಟು ಮಿಕ್ಸಿ ಮಾಡಿಕೊಂಡು ಆಮೇಲೆ ವಾಟರ್ ಹಾಕ್ಕೊತೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. ನೋಡಿ, ತುಂಬ ತಿಕ್ಕಾಗಿದೆ, ಹಾಗಾಗಿ ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದು ಗ್ರೈಂಡ್ ಮಾಡಿಕೊಂಡು ಮತ್ತು ಆಮೇಲೆ ಈ ಥರ ಸ್ಮ್ಯಾಶ್ ಮಾಡ್ಕೊತೀನಿ. ಇದು ಕೆಳಗಡೆ ಮಾತ್ರ ಬರಬೇಕು, ಮೇಲೆ ಇರೋದು ಏನೂ ಇಟ್ಕೋಬಾರ್ದು. ಅದು ಈ ಥರ ಫಿಲ್ಟ್ರ್ ಮಾಡಿದ ತಕ್ಷಣ ಕೆಳಗಡೆಗೆ ಬರಬೇಕು ಅದು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ನೀರು ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ನೋಡಿ, ಇಲ್ಲೆಲ್ಲ ಸೈಡ್ಗೆ ಇಟ್ಟಿದ್ದೀನಿ ನೋಡಿ. ಈ ಥರ ಸಪ್ರೇಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಥರ ಫುಲ್ಲು ಪೇಸ್ಟ್ ಬರಬೇಕು. ಆ ಥರ ಜಾಲರಿಯಲ್ಲಿ ಮಾಡಿಕೊಂಡ್ರೆ ಈ ಥರ ಬರುತ್ತೆ ನೋಡಿ, ಸೇಮ್ ಸ್ಟ್ರಕ್ಚರ್ ಬರುತ್ತಲ್ಲ, ಆವಾಗ ನಿಮಗೂ ಈಸಿ ಆಗುತ್ತೆ. ಅವೆಲ್ಲ ಹಾಕಿದ್ರೆ ಏನಂದರೆ ಏನೂ ತಿನ್ನೋಕ್ಕಾಗಲ್ಲ. ಈ ಜಾಮ್ ಮೇಲೆ ಇದ್ರ ಮೇಲೆ ಬ್ರೆಡ್ ಮೇಲೆಲ್ಲ ಹಾಕಿದ್ರೂ ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ಅದನ್ನೆಲ್ಲ ತೆಗ್ದಾಕಬೇಕು. ಈ ಥರ ಗಟ್ಟಿ ಇದ್ದರೆ ಸಾಕು, ಜಾಸ್ತಿ ಗಟ್ಟಿ ಏನು ಬೇಡ. ಇದ್ರ ಹಂಗೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊತೀವಲ್ಲ, ಉಪ್ಪು ಹಾಕ್ಕೊಂಡಿದ್ದೀನಿ. ಖಾರ ಹಾಕ್ಕೊಂಡಿದ್ದೆ ಫಸ್ಟೇ, ಮೆಣಸಿನ್ಕಾಯಿ. ಈಗ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಇದು ಬೆಲ್ಲದ ಪುಡಿ ಹಾಕ್ಕೊತೀನಿ, ಇಲ್ಲಿ ವೆನಿಗರ್ 1 ಸ್ಪೂನ್ ಅಷ್ಟು ಹಾಕ್ಕೊತೀನಿ ಸಾಕು. ಮತ್ತು ಬೆಲ್ಲ ಅಂತಂದರೆ ನೀವು ಅರ್ಧ kgಗೆ ನಾನು ಕರೆಕ್ಟಾಗಿ ಎಲ್ಲಿಲ್ಲ ಅಂದರೂ ಒಂದು 6ರಿಂದ 7 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಬೆಲ್ಲದ ಕಂಟೆಂಟ್ ಜಾಸ್ತಿ ತಿಂತಾರಲ್ವ, ಹಾಗಾಗಿ ಬೆಲ್ಲ ಒಂದು 6-7 ಸ್ಪೂನ್ ಹಾಕ್ಕೊತೀನಿ ನಾನು ಪುಡಿ ಮಾಡಿಕೊಂಡು. ಇಲ್ಲ ನಾನು ಬೆಲ್ಲ ಹಾಕಲ್ಲ, ಸಕ್ಕರೆ ಹಾಕ್ಕೊತೀನಿ ಅಂದರೆ ಸಕ್ಕರೆನೂ ಹಾಕ್ಕೊಬೋದು, ಏನು ಪರವಾಗಿಲ್ಲ. ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರಬೇಕು. ನೋಡಿರಿ, ಕಲರ್ ಸೇಮ್ ಅದೇ ಬರುತ್ತೆ. ಬೀಟ್ರೋಟ್ ಹಾಕಿದ್ರೆ ಏನಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಡಾರ್ಕ್ ಬರುತ್ತೆ. ನಂಗೆ ಈ ಥರ ಕಲರ್ ಬೇಕು ಅಂತ ನಾನು ಕ್ಯಾರೆಟ್ ಹಾಕ್ಕೊತೀನಿ ಅಷ್ಟೇ. ಇದಕ್ಕೆ 1 ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. 1 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡಿದ್ದೀನಿ. ಇದನ್ನಂತೂ ಕೈ ಬಿಡಬೇಡಿ, ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ, ಯಾಕಂದರೆ ಅಲ್ಲಲ್ಲೇ ಗಂಟು ಬಂದುಬಿಡುತ್ತೆ ಇದು. ಹಾಗಾಗಿ ಇದೊಂದು ಕುದಿ ಬಂದರೆ ಸಾಕು. ನೋಡಿ, ಇದು ಸೇಮ್ ಹೆಂಗೆ ಕಾಣ್ತಿದೆ ನೀವೇ ನೋಡಿ. ಇದೊಂದು ಸ್ವಲ್ಪ ಆರಿದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ, ಯಾಕಂದರೆ ಕಾರ್ನ್ಫ್ಲೋರ್ ಹಾಕಿರ್ತೀವಲ್ವ, ಹಾಗಾಗಿ
ಇದನ್ನು ಒನ್ ಮಂತ್ ಆರಾಮಾಗಿ ಫ್ರೀಝರ್ಗಿಂತ ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಸಾಕು 1 ಮಂತ್ ಆರಾಮಾಗಿ ಬರುತ್ತೆ. ನೋಡಿರಿ ಎಷ್ಟು ಗಟ್ಟಿಯಾಗಿ ಸೇಮ್ ಹೋಟೆಲಲ್ಲಿ ಹೆಂಗೆ ಸಿಗುತ್ತೋ ಹಂಗೆ ಬರುತ್ತೆ ನೋಡಿ, ಕಲ್ಲರೇ ಆಗಲಿ ಏನೇ ಆಗಲಿ. ನೀವು ಒಮ್ಮೆ ಟ್ರೈ ಮಾಡಿ ನನಗೂ ಕಮೆಂಟ್ ಹಾಕಿ, ಓಕೆನಾ? ಥ್ಯಾಂಕ್ ಯು ಗಾಯ್ಸ್. ಇಷ್ಟೊತ್ತವರೆಗೂ ನನ್ನ ಚಾನಲ್ ವಿಸಿಟ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಮ್ಮಿಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ, ಓಕೆನಾ? ಥ್ಯಾಂಕ್ ಯು ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.